3 ಚಿನ್ನದ ಪದಕ ಪಡೆದು ಮಳೂರು ಪಟ್ಟಣಕ್ಕೆ ಕೀರ್ತಿ ತಂದ ಎಂವಿ ನಿತ್ಯಶ್ರೀಗೆ ಅಭಿನಂದನೆಗಳ ಮಹಾಪೂರ. ಚನ್ನಪಟ್ಟಣ ತಾಲೂಕಿನ ಮಳೂರು ಪಟ್ಟಣ ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಎಂವಿ ನಿತ್ಯಶ್ರೀಯವರು ಜಿಕೆವಿಕೆ ಇಂಜಿನಿಯರಿಂಗ್ ಹಾಗೂ ಅಗ್ರಿಕಲ್ಚರ್ ಪದವಿ ವ್ಯಾಸಂಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಒಂದಲ್ಲ ಎರಡಲ್ಲ 3 ಚಿನ್ನದ ಪದಕಗಳನ್ನು ಪಡೆದು ಗ್ರಾಮ ಹಾಗೂ ಕುಟುಂಬಕ್ಕೆ ಕೀರ್ತಿ ತಂದಿದ್ದಾರೆ. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ವೀರಭದ್ರೇಗೌಡರ ಸುಪುತ್ರಿ ಹಾಗೂ ಜಟ್ಟಿರೇಗೌಡರ ಚಿಕ್ಕೋನಣ್ಣ ಅವರ ಮೊಮ್ಮಗಳಾದ ನಿತ್ಯಶ್ರೀಯವರಿಗೆ ಮಾನ್ಯ ರಾಜ್ಯಪಾಲರಿಂದ ಚಿನ್ನದ ಪದಕ ಪ್ರದಾನಗೊಂಡಿದ್ದು, ಈ ಸಾಧನೆ ಮಳೂರು ಪಟ್ಟಣದ ಜನರಲ್ಲಿ ಸಂತಸ ಮೂಡಿಸಿದೆ. ಈ ಸಾಧನೆಗೆ ಮಳೂರು ಪಟ್ಟಣದ ಗ್ರಾಮಸ್ಥರು, ಸ್ನೇಹಿತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಅಭಿನಂದನೆ ಸಲ್ಲಿಸಿದ್ದಾರೆ. ಹಾಪ್ಕಾಮ್ಸ್ ನಿರ್ದೇಶಕರಾದ ರವಿಯವರು ಎಂವಿ ನಿತ್ಯಶ್ರೀಯವರ ಸಾಧನೆ ಹೆಮ್ಮೆ ತಂದಿದ್ದು, ಅವರಿಗೂ ಹಾಗೂ ಕುಟುಂಬದವರಿಗೂ ಮಳೂರು ಪಟ್ಟಣದ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಅದೇ ರೀತಿ ಸಾಹಿತಿ ಮತ್ತು ಗಾಯಕ ಮಳೂರು ಪಟ್ಟಣ ಸಿದ್ಧಲಿಂಗಯ್ಯ ಅವರು ನಿತ್ಯಶ್ರೀಯವರು ಜನ್ಮದಾತರು ಹಾಗೂ ಹುಟ್ಟೂರಿಗೆ ಕೀರ್ತಿ ತಂದಿದ್ದು, ಮುಂದೆಯೂ ಇನ್ನಷ್ಟು ಸಾಧನೆ ಮಾಡಿ ಹೆಚ್ಚಿನ ಪದಕಗಳನ್ನು ಗಳಿಸಲಿ ಎಂದು ಶುಭ ಹಾರೈಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ನಿತ್ಯಶ್ರೀಯವರ ಈ ಸಾಧನೆ ಯುವ ಸಮುದಾಯಕ್ಕೆ ಪ್ರೇರಣೆಯಾಗಿದ್ದು, ಮಳೂರು ಪಟ್ಟಣದ ಹೆಮ್ಮೆಯಾಗಿ ಹೊರಹೊಮ್ಮಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.